ಅಮ್ಮ ಏನಾಯ್ತಮ್ಮ? ಯಾಕೆ ಕೆಂತಿದ್ದೀರಾ? ಒಂದು ಲೋಟ ನೀರು ತಗೊಂಡ ತರ್ತೀನಮ್ಮ. ತಗೊಳ್ಳಿ. ಅಮ್ಮ ಮೈ ಇಷ್ಟು ಸುಡ್ತಾ ಇದೆ. ನೀವು ಹೋಗಿ ಮಲ್ಕೊಳ್ಳಿ, ನಾನು ಕಷಾಯ ಮಾಡ್ಕೊಂಡು ಬರ್ತೀನಿ. ಅಮ್ಮ ಅಮ್ಮ ಯಾರು ಬಂದಿದ್ದಾರೆ ನೋಡಿ. ಬನ್ನಿ ಒಳಗಡೆ. ಕೂತ್ಕೊಳ್ಳಿ. ಸಂಪಿಗೆ, ಏನಿದೆಲ್ಲ? ನೀನು ಬದುಕಿರೋ ವಿಷಯ ನಮಗೆಲ್ಲ ತಿಳಿಸ್ದೆ. ಯಾಕೆ ಹೀಗೆ ಜೀವನ ನಡೆಸ್ತಾ ಇದೆಯಾ? ಒಬ್ಬ ಒಳ್ಳೆ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಬಾಳೋಕೆ ಆಗದೆ ಇದ್ದಿದ್ದಕ್ಕೆ. ಪ್ರಪಂಚದಲ್ಲಿ ಕೆಟ್ಟ ತಂದೆ ಕೆಟ್ಟ ಮಕ್ಕಳು ಇರ್ತಾರೆ, ಆದ್ರೆ ಮಕ್ಕಳಿಗೆ ಪ್ರೀತಿನೇ ತೋರಿಸ್ತಾ ಇರೋ ಕೆಟ್ಟ ತಾಯಿ ಇರೋಲ್ಲ ಅನ್ನೋ ಮಾತನ್ನ ನಾನು ಸುಳ್ಳು ಮಾಡಿದ್ದಕ್ಕೆ. ಆಡಂಬರದ ಜೀವನದ ಆಸೆ ಹೊತ್ತು ಈ ತಾಳಿ ಬೆಲೆನ 3 ಕಾಸಿಗೆ ಹರಾಜ್ ಹಾಕಿ ಹೊಸಲ್ ದಾಟಿ ಮನೆಯಿಂದ ಹೊರಗೆ ಹೋದ್ನಲ್ಲ, ಅದಕ್ಕೆ. ಸಂಪಿಗೆ, ನೀನ್ ಸತ್ತೋಗಿದ್ಯಾ ಅಂತ ತಿಳ್ಕೊಂಡು. ಗೊತ್ತು ರೀ, ಆ ಪರಿಸ್ಥಿತಿಲಿ ನೀವೇ ಅಲ್ಲ ಬೇರೆ ಯಾರೇ ಆಗಿದ್ರು ಆ ನಿರ್ಧಾರನೆ ತಗೋತಿದ್ರು. ನೀವು ಕಾವೇರಿನ ಮದುವೆ ಆಗಿರೋ ವಿಷಯ ತಿಳಿದ್ಮೇಲೆ ನನ್ನ ತಂಗಿ ಸಂಸಾರಕ್ಕೆ ಬಿರುಗಾಳಿ ಆಗೋದು ಬೇಡ ಅಂತ ನಾನೇ ಬಯಸಿ ತಗೊಂಡಿರೋ ನಿರ್ಧಾರ ಇದು. ನಿನ್ನ ನಿರ್ಧಾರ ನನ್ನ ಮನಸ್ಸು ಒಪ್ತಾ ಇಲ್ಲ ಸಂಪಿಗೆ. ನಾನು ಇಲ್ಲಿಗೆ ಬಂದಿರೋದು ಯಾತಕ್ಕೆ ಗೊತ್ತಾ? ನಾಳೆ ನಡೆಯೋ ನಿನ್ನ 8ನೇ ವರ್ಷದ ತಿಥಿನ ನಿಲ್ಲಿಸಿ ಊರ್ನವ್ರಿಗೆಲ್ಲ ನೀನು ಬದುಕಿರೋದು ಹೇಳಿ ನಿನ್ನ ಮುತ್ತೈದೆಯಾಗಿ ಮನೆ ತುಂಬಿಸ್ಕೊಳಕ್ಕೆ. ಬೇಡ ರೀ, ಅಂತ ಅನಾಹುತ ಮಾಡಕ್ ಹೋಗ್ಬೇಡಿ. ಎಲ್ರ ಪಾಲ್ಗೆ ನಾನು ಸತ್ತು ಪಿಂಡ ತಿನ್ನೋ ಕಾಗೆ ಆಗಿದ್ದೀನಿ. ಸಂಪಿಗೆ, ಕಾಗೆಗೆ ದೂರದಿಂದ ಅಗಲು ಹಾಕ್ತಾರೆ ಹೊರತು ಮನೆ ಒಳಗೆ ಸೇರಿಸಿ ಆ ಮನೆನ ಅಪವಿತ್ರ ಮಾಡಲ್ಲ. ನಾಳೆ ನಡೆಯೋ ಶ್ರಾದ್ದ ನಾನ್ ಸಾಯೋವರೆಗೂ ನಡೀತಾನೆ ಇರ್ಬೇಕು. ಇಲ್ಲ ಸಂಪಿಗೆ, ಇಲ್ಲ. ಯಾವ ಗಂಡನು ತನ್ನ ಹೆಂಡತಿ ಬದುಕಿರುವಾಗಲೇ ಅವಳಿಗೆ ಶ್ರಾದ್ದನ? ಇಲ್ಲ, ಇದಕ್ಕೆ ನಾನು ಖಂಡಿತ ಒಪ್ಪೋದಿಲ್ಲ. ನೀವು ಒಪ್ಕೊಳ್ಳೇಬೇಕು. ಒಪ್ಕೊಳ್ಳದೆ ಹೋದ್ರೆ ನನ್ ಮೇಲೆ ಆಣೆ. ರೀ, ನನಗ್ಯಾಕೋ ನಾನು ಹೆಚ್ಚು ದಿನ ಬದುಕೋಲ್ಲ ಅಂತ ಅನ್ನಿಸ್ತಾ ಇದೆ. ನೋಡಿ, ನಾನು ಮನೆ ಬಿಟ್ಟು ಹೋಗಿದ್ದು ಮತ್ತೆ ವಾಪಸ್ ಬಂದಿದ್ದು ಮಾತ್ರ ನಿಮಗೆ ಗೊತ್ತು. ಮತ್ತೆ ಏನ್ ನಡೀತು ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ. ನಾನು ನನ್ನ ಮನೆ ಹೊಸಲು ದಾಟಿದ ಮರುಕ್ಷಣನೇ ನನ್ನ ತಪ್ಪಿನ ಅರಿವಾಯ್ತು. ಮನೆಗೆ ವಾಪಸ್ ಬರುವಾಗ ದಾರಿಲಿ ಬಸ್ ಆಕ್ಸಿಡೆಂಟ್ ಆಗಿ ಮೊನ್ನೆವರೆಗೂ ನನ್ನ ಹಳೆ ನೆನಪನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ಸತ್ಯವಾಗ್ಲೂ ಹೇಳ್ತೀನಿ, ನಾನು ಯೋಚನೆಯಲ್ಲಿ ಕಳಂಕಿಣಿ ಆಗಿದ್ದೀನಿ ಹೊರತು ದೈಹಿಕವಾಗಿ ನಿಷ್ಕಳಂಕಿಣಿ ರೀ, ನಿಷ್ಕಳಂಕಿಣಿ. ಸಂಪಿಗೆ, ಜೀವನದಲ್ಲಿ ಅನಾವಶ್ಯಕವಾಗಿ ಎಷ್ಟೊಂದು ನಾವು ಅನುಭವಿಸ್ಬಿಟ್ಟೆ ರೀ. ನಾನು ಸಾಯೋಕ್ ಮುಂಚೆ ನನ್ನ ಕೊನೆ ಆಸೆನ ನಡೆಸ್ಕೊಡ್ತೀರಾ? ಹೇಳು ಸಂಪಿಗೆ. ಮೀನಾಗೆ ನಿನ್ ತಾಯಿ ಓಡ್ ಹೋದೋಳಲ್ಲ ಅಂತ ಹೇಳಿ ಅವಳು ಬಾಯಿಂದ ಒಂದೇ ಒಂದು ಸಲ ನನ್ನ ಅಮ್ಮ ಅಂತ ಕರೆಸ್ಬೇಕು. ಆಯ್ತು. ಆಮೇಲೆ ನೀವು ಪ್ರೀತಿಯಿಂದ ಸೀರೆ ಕೊಟ್ರಲ್ಲ, ಅದರ ಮಹತ್ವನ ಮರೆತು ಹಣದಲ್ಲಿ ಲೆಕ್ಕ ಹಾಕ್ತೆ. ಆ ಸೀರೆ ಇನ್ನೂ ಇದೆಯಾ? ಸಂಪಿಗೆ, ನೀನು ಉಟ್ಟ ಸೀರೆಗಳು, ತೊಟ್ಟ ಒಡವೆಗಳು ನಿನ್ನ ನೆನಪಿಗೋಸ್ಕರ ನಿನ್ನ ಸಾವಿನ ಜೊತೆ ಯಾವುದನ್ನು ಸಮಾಧಿ ಮಾಡಲಿಲ್ಲ. ನಾನು ಸತ್ತ ಮೇಲೆ ಆ ಸೀರೆನೇ ನನ್ನ ಮೈ ಮೇಲೆ ಹೊದಿಸ್ಬೇಕು?
ಜಮೀನ್ದಾರ್ ತೋಟದ ಆಶ್ರಮದಲ್ಲಿ ಗುಟ್ಟಾಗಿ ರಾಜಣ್ಣ ಸಂಸಾರ ಮಾಡ್ತಾವನೆ. ಹಂಗ ಊರ್ನವ್ರ ಕಟ್ಟಿ ಇನ್ನೊಂದ್ ಕಡೆ ದೊಡ್ಡೆಂಟಿ ಜೊತೆ ಸಂಸಾರ ಮಾಡ್ತಾವನ. ಊರ್ನವ್ರ ತೆಗ್ಸಿ ಈಶ್ವರನ 3ನೇ ಕಣ್ ತೆಗಿಸ್ತೀನಿ. ಹತ್ತೂರಿಲಿ. ಏನೇ ನಮ್ಮಮ್ಮ ಓಡೋದವಳು ಅಂತೇನೆ? ಹೌದು ಕಣೆ, ನಿಮ್ಮಮ್ಮ ಓಡೋದವಳು ಕಣೆ. ಏನೇ ಇವತ್ತು ನಾನು ನಿನ್ನ ಸುಮ್ಮನೆ ಬಿಡಲ್ಲ, ನೋಡ್ಕೊ ಇನ್ನೊಂದ್ಸತಿ ಅಂತ್ಯಾ. ಯಾಕಮ್ಮ ಜಗಳ ಆಡ್ತಾ ಇದ್ದೀರಾ? ಹೇಳ್ರಮ್ಮ ಮೇಲಕ್ಕೆ. ಯಾಕಮ್ಮ ಜಗಳ ಆಡ್ತಾ ಇದ್ದೀರಾ? ನೋಡಿ ಸರ್, ನಾನು ಓಡೋದವಳ ಮಗಳಂತ ಈ ರಾಣಿ ಎಲ್ರಿಗೂ ಹೇಳಿ ನಂಗೆ ಅವಮಾನ ಮಾಡ್ತಾ ಇದ್ದಾರೆ. ಯಾಕಮ್ಮ ಅಂತ ಒಳ್ಳೆ ಲಾಯರ್ ಕ್ವಶನ್ ಮಾಡ್ದಂಗ್ ಮಾಡ್ತಿರಲ್ರಿ ಮೇಟ್ರೆ. ಇವ್ರವ್ವ ನೀತಿಗೆಟ್ಟವಳು. ನಮ್ಮೂರ್ ಮಾನ ಮರವಾದಿನೆಲ್ಲ ಹರಾಜ್ ಹಾಕ್ಬಿಟ್ಟು ಯಾವನಿಂದೇನೋ ಓಡೋದವಳು. ಅದಕ್ ನನ್ನ ಮಗಳು ಅಂತವಳಪ್ಪ. ಅಪ್ಪ ಏನಿಲ್ಲ, ನಮ್ಮಮ್ಮ ಏನ್ ಅಂತವಳು ಅಲ್ಲ. ಅಂತೋಳು ಅಲ್ಲ. ಹೋಗಿ ಸೊಸೈಟಿಲಿ ಅವನಲ್ಲ ನಿಮ್ಮಪ್ಪ ರಾಜ, ಅವನೋಗಿ ಕೇಳೋಗೆ ಹೇಳ್ತಾನೆ. ಕೇಳ್ತೀನಿ, ನಾನು ಹಿಂಗ್ ಮಾಡಿಸ್ತೀನಿ. ಮಾಡ್ಸು, ಕರ್ಗಡ್ ಬಾ, ಬಂದ್ ತಿಂತೀನಿ. ಯಾಕಮ್ಮ ಮೀನಾ, ಮಧ್ಯಾಹ್ನ ಬಂದ್ಬಿಟ್ಟಿದ್ಯಾ? ಸ್ಕೂಲ್ಗೆ ಹೋಗ್ಲಿಲ್ವಾ? ಸ್ಕೂಲ್ ಇದೆ, ಆದ್ರೆ ನಾನು ಹೋಗಲ್ಲ. ಯಾಕೆ? ನನ್ ನಿಜ ಏನು ಅಂತ ಗೊತ್ತಾಗ್ಬೇಕು, ಆಗ್ಲೇ ನಾನು ಸ್ಕೂಲ್ಗೆ ಹೋಗೋದು. ನಿಜ? ಹಾಗಂದ್ರೆ ನಾನು ಯಾರು? ನೀನು ನನ್ನ ಮಗಳು. ನಮ್ಮಮ್ಮ ಯಾರು? ನಮ್ಮಮ್ಮ ಓಡೋದವಳ? ಅವಳು ನೀತಿಗೆಟ್ಟವಳ? ಊರಿನ ಮಾನ ಮರ್ಯಾದೆ ಎಲ್ಲ ಬೀದಿಲ್ ಹರಾಜಾಕ್ತವಳ? ಯಾರಮ್ಮ ನಿನಗಿದೆಲ್ಲ ಹೇಳಿದ್ದು? ಆ ವೀರಪ್ಪನ ಮಗಳು ರಾಣಿ. ನಾನು ಓಡೋದವಳ ಮಗಳಂತ ಸ್ಕೂಲಲ್ಲೆಲ್ಲ ನಂಗೆ ಅವಮಾನ ಮಾಡ್ತಾಳೆ. ಹೇಳಪ್ಪ, ಅವ್ರ ಮಾತೆಲ್ಲ ನಿಜನಾ? ರಾಜಣ್ಣ ಏನ್ ಮಾತಪ್ಪ? ಯಾಕೆ ಮೀನಾ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅವಳು ಯಾವತ್ತೂ ಹೀಗೆ ಮಾಡ್ತಾಳಲ್ಲ, ಎಲ್ಲಿ ಹೋಗಿರ್ಬೋದು?